ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೈಟ್ ಅಥವಾ ಮನೆಗೆ ಇಸಿ ಬೇಕಿತ್ತು ಅಂದ್ರೆ ಕಾವೇರಿ ಆನ್ಲೈನ್ ಸರ್ವಿಸ್ ನಲ್ಲಿ ಸೆಲ್ಫ್ ಆಗಿ ಅಪ್ಲೈ ಮಾಡಿ ಹೇಗೆ ಇಸಿನ ತರಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ನೋಡಿ. ಮೊದಲೆಲ್ಲ ನಿಮಗೆ ಇಸಿ ಬೇಕಿತ್ತು ಅಂದ್ರೆ ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗಿ ನೀವು ಅಪ್ಲೈ ಮಾಡಿ ಪಡ್ಕೋಬೇಕಿತ್ತು. ಇವಾಗ ಎಲ್ಲಾನು ಕೂಡ ಆನ್ಲೈನ್ ಮಾಡಿದ್ದಾರೆ. ನಿಮಗೆ 40 ವರ್ಷದಿಂದ ಇಸಿಯಿಂದ ನೀವು ಆನ್ಲೈನ್ ಅಲ್ಲೇ ಪಡ್ಕೋಬಹುದು. ಯಾವ ರೀತಿ ಅಪ್ಲೈ ಮಾಡಿ ನೀವು ಇಸಿಗೆ ತರಿಸ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಕಾವೇರಿ ಆನ್ಲೈನ್ಗೆ ಲಾಗಿನ್ ಆಗಬೇಕು ಅಂದ್ರೆ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋ ನೋಡಿ ನೀವು ಕಾವೇರಿ ಆನ್ಲೈನ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನೀವು ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ ನಂತರ ನಿಮ್ಮ ಜಿಮೇಲ್ಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಬರುತ್ತೆ. ಆ ಯೂಸರ್ ನೇಮ್ ಪಾಸ್ವರ್ಡ್ ನ ಹಾಕಿ ನೀವು ಲಾಗಿನ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆನೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಇನ್ಕಂಬೆನ್ಸಿ ಸರ್ಟಿಫಿಕೇಟ್ ಹಾಕ್ಲಿಕ್ಕೆ ಒಂದು ಆಪ್ಷನ್ ಶೋ ಆಗುತ್ತೆ. ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಪಾಪ್ ಅಪ್ ಬರುತ್ತೆ. ಕಂಟಿನ್ಯೂ ಅಂತ ಮಾಡಿ ನಂತರ ನಿಮ್ಗೆ ಇಸಿ ಯಾವ ಅವಧಿಗೆ ಬೇಕು ಅಂತ ಕೇಳುತ್ತೆ. ಇಲ್ಲಿ ಆಫ್ಟರ್ 1/1/2004 ಬಿಫೋರ್ 1/1/2004 ಅಂತ ಎರಡು ಆಪ್ಷನ್ ಬರುತ್ತೆ. ನಿಮ್ಗೆ 2004ರಿಂದ ಇತ್ತೀಚೆಗೆ ಇಸಿ ಬೇಕಿತ್ತು ಅಂದ್ರೆ ಆಫ್ಟರ್ 1/1/2004 ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಹಳೇದ್ ಬೇಕಿತ್ತು ಅಂದ್ರೆ ಬಿಫೋರ್ 1/1/2004 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು 14 ವರ್ಷದ ಇಸಿ ಬೇಕಾಗಿರೋದ್ರಿಂದ 1/1/2004 ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಮಾಡ್ತಾ ಇದ್ದೀನಿ. ನಂತರ ನಿಮ್ಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾಲಮ್ಗಳನ್ನು ಯಾವ ರೀತಿ ಫಿಲ್ಅಪ್ ಮಾಡ್ಬೇಕು ಅಂತ ಹೇಳಿ ನಾನು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರ, ಮೇಲ್ಗಡೆ ನೀವು ಪ್ರಾಪರ್ಟಿನ ಯಾವ ರೀತಿ ಸರ್ಚ್ ಮಾಡ್ತೀರಾ ಅಂತ ಕೇಳುತ್ತೆ. ನಾನು ಇಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತ ಪ್ರಾಪರ್ಟಿ ನಂಬರ್ ಮೇಲೆ ಸರ್ಚ್ ಮಾಡ್ತಾ ಇದ್ದೀನಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ನಂತರ ಡಿಸ್ಟಿಕ್, ತಾಲೂಕು, ಹಾಗೇನೆ ನಿಮ್ಮ ಹೋಬಳಿ, ಹಾಗೆ ನಿಮ್ಮ ವಿಲೇಜು ಎಲ್ಲಿ ಬರುತ್ತೆ ನಿಮ್ಮ ಪ್ರಾಪರ್ಟಿ, ಆ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ. ಇಲ್ಲಿ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್ ಮತ್ತೆ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಬರುತ್ತೆ. ಅಗ್ರಿಕಲ್ಚರ್ ಅಂತ ಅಂದ್ರೆ ಕೃಷಿ ಭೂಮಿಗೆ ಆಗ್ತಕ್ಕಂಥವ್ರು ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಸರ್ವೆ ನಂಬರ್ ಹಾಕಿ. ಒಂದ್ ವೇಳೆ ನಾನ್ ಅಗ್ರಿಕಲ್ಚರ್ ಅಂದ್ರೆ ನಿಮ್ ಸೈಟು, ನಿಮ್ ಮನೆ, ಹಾಗೆ ನಿಮ್ಮ ಖಾಲಿ ನಿವೇಶನಗಳಿತ್ತು ಅಂದ್ರೆ ನೀವು ಇಲ್ಲಿ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೋಬೇಕು. ಒಂದ್ ವೇಳೆ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಗೆ ಮ್ಯಾಪ್ ಶೋ ಆಗುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಪ್ರಾಪರ್ಟಿನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆ ಮ್ಯಾಪ್ ನ ಜೂಮ್ ಮಾಡ್ಕೊಂಡು ಹೋದಾಗ ನಿಮ್ ಪ್ರಾಪರ್ಟಿ ಸಿಗುತ್ತೆ. ಅದ ನಂತರ ಆ ಪ್ರಾಪರ್ಟಿನ ಯಾರಕ್ಕೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ ಪ್ರಾಪರ್ಟಿಲಿ ಇರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಅಲ್ಲಿ ಫೆಚ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಬಹುದು. ನಾನಿವಾಗ ಖಾಲಿ ನಿವೇಶನ ಅಥವಾ ಮನೆಗೆ ಇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇವಾಗ ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ. ಇಲ್ಲಿ ತುಂಬಾ ಆಪ್ಷನ್ಗಳಿದೆ ಸ್ನೇಹಿತರೆ. ನಿಮ್ ಪ್ರಾಪರ್ಟಿ ಬಿಡಿಒ ವ್ಯಾಪ್ತಿಗೆ ಬರುತ್ತೆ, ಬಿಬಿಎಂಪಿ ವ್ಯಾಪ್ತಿಗೆ ಬರುತ್ತೆ, ಹಾಗೇನೆ ಬ್ಲಾಕ್ ನಂಬರ್ ಇದೆಯಾ, ಹಾಗೇನೆ ಈ ಆಸ್ತಿನ ಮತ್ತೆ ಪ್ಲಾಟ್ ನಂಬರು ಎಲ್ಲ ಕೂಡ ಇಲ್ಲಿ ಸರ್ಚ್ ಮಾಡಬಹುದು. ಯಾವ್ದಿದ್ರು ಕೂಡ ಅಪ್ಲೈ ಮಾಡಬಹುದು. ಹೌಸ್ ನಂಬರು, ಹಾಗೆ ಜಿಂಜರ್ ನಂಬರು, ಹಾಗೇನೆ ಇಲ್ಲಿ ನಂದು ಪ್ರಾಪರ್ಟಿ ನಂಬರ್ ಇದ್ರೆ ಅದರಿಂದ ನಾನು ಪ್ರಾಪರ್ಟಿ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ನಿಮ್ದು ಪ್ರಾಪರ್ಟಿ ನಂಬರ್ನ ಹಾಕ್ಬೇಕು. ಹಾಕಿದ ನಂತರ ಇಲ್ಲಿ ಕೆಳಗಡೆ ಆಡ್ ಮೋರ್ ಅಂತ ಇದೆ. ಒಂದಕ್ಕಿಂತ ಹೆಚ್ಚಿನ ಪ್ರಾಪರ್ಟಿ ಇತ್ತು ಅಂದ್ರೆ ಆಡ್ ಮೋರ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಒಂದೇ ಇತ್ತು ಅಂದ್ರೆ ಹಾಗೇನೆ ಒಂದಕ್ಕೆ ಸರ್ಚ್ ಮಾಡಬಹುದು. ಹಾಗೇನೆ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಕ್ಕೆ ಯಾರು ಇದ್ದಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಅದನ್ನ ಚೆಕ್ ಬಂದಿನ ಹಾಕ್ಬೇಕು. ಅಂದ್ರೆ ನಿಮ್ದು ನಿಮ್ಮ ನಿವೇಶನದ ಅಕ್ಕಪಕ್ಕ ಯಾರಿರ್ತಾರೆ. ಈಗ ಸಪೋಸು ಲ್ಯಾಂಡ್ ಓನರ್ ಇದ್ರೆ, ಹಾಗೇನೆ ಪಕ್ಕದಲ್ಲಿ ಹೌಸ್ಗಳಿದ್ರೆ, ಹಾಗೇನೆ ಖಾಲಿ ನಿವೇಶನ ಇತ್ತು ಅಂದ್ರೆ, ರೋಡ್ ಇತ್ತು ಅಂದ್ರೆ ಆ ರೀತಿ ಹಾಕಿ. ಅಷ್ಟ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಇಲ್ಲಿ ಯಾರ್ದು ಇಸಿ ಸರ್ಚ್ ಮಾಡ್ತಿದ್ರೆ ಅವ್ರ ಹೆಸರನ್ನ ಹಾಕಿ. ಅಷ್ಟ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ನೀವು ಸ್ಕ್ವೇರ್ ಫೀಟ್ ಮತ್ತೆ ಸ್ಕ್ವೇರ್ ಮೀಟರ್ ಅಂತ ಎರಡು ಆಪ್ಷನ್ಗಳು ಬರುತ್ತೆ. ಸ್ಕ್ವೇರ್ ಫೀಟ್ ಅಂದ್ರೆ ಅಡಿ ಲೆಕ್ಕದಲ್ಲಿ, ಸ್ಕ್ವೇರ್ ಮೀಟರ್ ಅಂದ್ರೆ ನಿಮ್ದು ಅಡಿಯಿಂದ ಮೀಟರ್ ಕನ್ವರ್ಟ್ ಮಾಡಿ ಹಾಕೋಂಥದ್ದು. ನೀವು ಈಗ ಸ್ಕ್ವೇರ್ ಮೀಟರ್ ನಾನು ಕನ್ವರ್ಟ್ ಮಾಡಿ ಹಾಕೋದು ಹೇಗೆ ಅಂತ ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಮೊದಲಿಗೆ ನಿಮ್ದು ಉತ್ತರ ದಕ್ಷಿಣ ಎಷ್ಟಿದೆ, ಪೂರ್ವ ಪಶ್ಚಿಮ ಎಷ್ಟಿದೆ ಅಂತ ಕೇಳುತ್ತೆ. ಇಲ್ಲಿ ನಾನು ಪೂರ್ವ ಪಶ್ಚಿಮ ಎಷ್ಟಿದೆ ಅಂತ ನಾನು ಅಡಿಯಿಂದ ನಾನು ಇದನ್ನ ಮೀಟರ್ ಕನ್ವರ್ಟ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅಲ್ಲಿ ಮೊದಲಿಗೆ ಕನ್ವರ್ಟ್ ಟು ಸ್ಕ್ವೇರ್ ಫೀಟ್ ಟು ಸ್ಕ್ವೇರ್ ಮೀಟರ್ ಅಂತ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ. ಅಲ್ಲಿ ನೀವು ಜಸ್ಟ್ ಅಡಿ ಎಷ್ಟಿದೆ 30 ಅಡಿ ಅಂತ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಮೀಟರ್ಗೆ, ಸ್ಕ್ವೇರ್ ಮೀಟರ್ಗೆ ಕನ್ವರ್ಟ್ ಆಗುತ್ತೆ. ಅಲ್ಲಿ ನೀವು ಸಪೋಸ್ ಒಂದು 6 ಡಿಜಿಟ್ ನ ಕಾಪಿ ಮಾಡ್ಕೊಂಡು ನೀವು ಈ ಕಾಲಮ್ಗೆ ಹಾಕ್ಬೇಕಾಗತ್ತೆ. ತದನಂತರ ನಾರ್ತ್ ಮತ್ತೆ ಸೌತ್, ಉತ್ತರ ದಕ್ಷಿಣ, ಅದು ಕೂಡ ಅಷ್ಟೇನೆ. ಅದು 30-40 ಸೈಟ್ ಇತ್ತು ಅಂದ್ರೆ ಈಗ 40ಕ್ಕೆ ಇಷ್ಟು ಬರುತ್ತೆ, 3.716 ಅಂತ ಹಾಕಿ. ನಂತರ ಪ್ರಾಪರ್ಟಿ ಮೆಜರಿಂಗ್ ಅಂತ ಬರುತ್ತೆ. ಇದು ಟೋಟಲಿಗೆ ಎರಡನ್ನೂ ಕೂಡ ನೀವು ಕೂಡ್ಕೊಂಡು ಅಂದ್ರೆ ಇಂಟು ಮಾಡಬೇಕು. ಇಂಟು ಮಾಡಿ ಹಾಕಿದ್ರೆ 10.35 ಬರುತ್ತೆ. 2.78 ಇಂಟು 3.71 ಅಂತ ಮಾಡಿದ್ರೆ 10.35 ಅಂತ ಬರುತ್ತೆ. ನಂತರ ಪೀರಿಯಡ್ ಆಫ್ ಇಸಿ ಸರ್ಚ್ ನಿಮ್ಗೆ ಯಾವ ಅವಧಿಗೆ ಬೇಕು ಅಂತ ಕೇಳುತ್ತೆ. ಇಲ್ಲಿ ನಾನು 2010ರಿಂದ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನನಗೆ 14 ವರ್ಷದ ಇಸಿ ಬೇಕಾಗಿರೋದ್ರಿಂದ ಇಲ್ಲಿ ಮಾರ್ಚ್ 1ರಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೈನಾನ್ಸಿಯಲ್ ಇಯರ್ ಇಂದ. ನಂತರ ಸ್ಟಿಲ್ ಡೇಟ್ ಅಂದ್ರೆ ಇವತ್ತಿನ ತನಕ ನಾನು ಸರ್ಚ್ ಮಾಡ್ಕೊತಾ ಇದ್ದೀನಿ, November 29 ಗಂಟ. ನಂತರ ಇಲ್ಲಿ ಸರ್ಚ್ ಅಂತ ಮಾಡ್ತಾ ಇದ್ದೀನಿ. ಸರ್ಚ್ ಅಂತ ಮಾಡಿದ ನಂತರ ನಿಮ್ಗೆ ಇಸಿ ಸರ್ಚ್ ಆಗುತ್ತೆ, ಈ ರೀತಿ ಶೋ ಆಗುತ್ತೆ. ಇಲ್ಲಿ ನಮೂನೆ 16 ತೋರಿಸುತ್ತೆ. ನಿಮ್ದು ಏನಾದ್ರು ಋಣಭಾರ ಕಂಡು ಬಂದಿತ್ತು ಅಂದ್ರೆ, ಯಾವ್ದಾದ್ರು ಟ್ರಾನ್ಸಾಕ್ಷನ್ ಆಗಿತ್ತು ಅಂದ್ರೆ ಫಾರಂ 15 ಶೋ ಆಗುತ್ತೆ, ನಿಮ್ದು ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ನಿಮ್ದು ಯಾವ್ದು ಋಣಭಾರ ಕಂಡು ಬರ್ಲಿಲ್ಲ ಅಂದ್ರೆ ಇಲ್ಲಿ ಜಸ್ಟ್ ನಿಮ್ಗೆ ಫಾರಂ 16 ಬರುತ್ತೆ. ನೀವು 2 ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಮಾಡಬೇಕು.
ತದನಂತರ ಈ ರೀತಿ ನಿಮಗೆ ಪೇಮೆಂಟ್ ಮಾಡ್ಲಿಕ್ಕೆ ಕೇಳುತ್ತೆ. ನಿಮಗೆ ಇಸಿ ಬೇಕಿತ್ತು ಅಂದ್ರೆ ಇಲ್ಲಿ ಮೇಕ್ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಮಾಡ್ಲಿಕ್ಕೆ ಈ ರೀತಿ ಒಂದು ನೆಕ್ಸ್ಟ್ ಪೇಜ್ ಬರುತ್ತೆ. ಅದನ್ನ ಕಂಟಿನ್ಯೂ ಅಂತ ಮಾಡಿ. ಇವಾಗ ನಿಮ್ದು ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನಾನು ಈಸಿ ಮೆಥಡ್ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಪಾವತಿ ವಿಧ ಅಂತ ಒಂದು ಆಪ್ಷನ್ ಇದೆ. ನೀವು ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೆ ಇಲ್ಲಿ ಅದ್ರ ಕೆಳಗೆ ಇನ್ನೊಂದು ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಸೆಲೆಕ್ಟ್ ಇ ಪಾವತಿ ಅಂತ ಬಂದ್ರೆ ಇಲ್ಲಿ SBI ಇ ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕ್ಯಾಪ್ಸಾ ಮತ್ತೆ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಈಸಿ ಮೆಥಡ್ UPI ನ ಸೆಲೆಕ್ಟ್ ಮಾಡ್ಕೊಳ್ಳಿ. UPI ಅಲ್ಲೂ ಕೂಡ 2 ಆಪ್ಷನ್ ಬರುತ್ತೆ. ನೀವು ಇಲ್ಲಿ UPI QR ಕೋಡ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇ ನೋ ಅಂತ ಮಾಡಿದ್ರೆ ನಿಮ್ಗೆ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಆವಾಗ ನಿಮ್ದು ಫೋನ್ ಪೇ ಗೂಗಲ್ ಪೇ ನಲ್ಲಿ ಇರ್ತಕ್ಕಂಥ ಸ್ಕ್ಯಾನರ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರೋ ಬಾರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮ್ಮ ಪಿನ್ ನಂಬರ್ ಹಾಕಿದ್ರೆ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದ ನಂತರ ನೀವು ಯಾವುದೇ ಬ್ಯಾಕ್ ಬಟನ್ ಪ್ರೆಸ್ ಮಾಡಬೇಡಿ. ಆಟೋಮೆಟಿಕ್ ಆಗಿ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆಗಿ ನಿಮಗೆ ಒಂದು ರೆಸಿಪ್ಟ್ ಕೂಡ ಜನರೇಟ್ ಆಗುತ್ತೆ. ಈ ರೆಸಿಪ್ಟ್ ನಿಮಗೆ ಬೇಕಿತ್ತು ಅಂದ್ರೆ ನೀವು ಇಲ್ಲಿ ಪ್ರಿಂಟ್ ಕೂಡ ಮಾಡಿ ಇಟ್ಕೋಬಹುದು. ಹಾಗೆ ನಿಮಗೆ ರೆಸಿಪ್ಟ್ ಏನ್ ಬೇಡ ಅಂತ ಹೇಳಿದ್ರೆ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ಪಕ್ಕದಲ್ಲಿ. ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಗೆ ಈ ರೀತಿ ಹೋಮ್ ಪೇಜ್ಗೆ ಹೋಗುತ್ತೆ. ಇಷ್ಟಾದ ನಂತರ ನಿಮ್ದು ಇಸಿ ಕಂಪ್ಲೀಟ್ ಆಗಲ್ಲ. ಇವಾಗ ಮತ್ತೆ ಒಂದು ಪ್ರೊಸೀಜರ್ ಇದೆ. ಇಲ್ಲಿ ಇ ಸೈನ್ ಅಂತ ಕೇಳುತ್ತೆ. ನೀವು ಇಲ್ಲಿ ಇ ಸೈನ್ ಮಾಡ್ಬೇಕಾಗತ್ತೆ. ನಾನೀಗ ಇ ಸೈನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತು. ಇಲ್ಲಿ ಕೆಳಗಡೆ ಸೆಂಡ್ ಫಾರ್ ಇ ಸೈನ್ ಅನ್ನೋ ಒಂದು ಆಪ್ಷನ್ ಮತ್ತೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಆಧಾರ್ ನಂಬರು ಯಾರ ಹೆಸರಲ್ಲಿ ಕಾವೇರಿ ಆನ್ಲೈನ್ ಲಾಗಿನ್ ಮಾಡ್ಕೊಂಡಿದ್ರೆ ಅವ್ರ ಆಧಾರ್ ನಂಬರ್ ಹಾಕಿ ನೀವು ಇಲ್ಲಿ ಗೆಟ್ OTP ಅಂತ ಮಾಡಬೇಕು. ತದನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಅಲ್ಲಿ ಕಾಣ್ತಾ ಇರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಆ ಕನ್ಸಲ್ಟ್ ಬಾಕ್ಸ್ ಇದೆ. ಆ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಮಾಡ್ಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಸಕ್ಸಸ್ಫುಲ್ ಆಗಿ ಇ ಸೈನ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಅದೇ ರೀಡೈರೆಕ್ಟ್ ಆಗುತ್ತೆ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಇಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಇದೆ. ಅದನ್ನ ಕ್ಲಿಕ್ ಮಾಡಬೇಕು. ಇವಾಗ ನಿಮ್ಮ ಇಸಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಇಲ್ಲಿ ನೀವು ನೋಡಬಹುದು ಸಕಲ ಐಡಿ ಕೂಡ ಅಲ್ಲಿ ಜನರೇಟ್ ಆಗಿದೆ. ನೀವು ಬೇಕಾದ್ರೆ ಕಾಪಿ ಮಾಡ್ಕೊಂಡು ಟ್ರೇಸ್ ಕೂಡ ಮಾಡಿ ಚೆಕ್ ಮಾಡ್ಕೋಬಹುದು. ಇವಾಗ ಕ್ಲೋಸ್ ಅಂತ ಮಾಡಿದೀನಿ. ಮತ್ತೆ ಹೋಮ್ ಪೇಜ್ ಬರ್ತದೆ. ಇಲ್ಲಿ ನೀವು ಇಸಿಗೆ ಹಾಕಿರ್ತಕ್ಕಂಥದ್ದು ಇ ಸೈನ್ ಆಗಿಲ್ಲ ಅಂದ್ರೆ ಅಲ್ಲಿ ವೇವ್ ಫಾರಂ 22 ಅಂತ ತೋರಿಸುತ್ತೆ. ಒಂದ್ ವೇಳೆ ಇಸಿ ಆಗಿ ಸೈನ್ ಆಗಿ ಬಂದಿತ್ತು ಅಂದ್ರೆ ಇಲ್ಲಿ ಡೌನ್ಲೋಡ್ ಇಸಿ ಸಿಗ್ನೇಚರ್ಡ್ ಇಸಿ ಅಂತ ಬರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿ ನಿಮ್ಮ ಇಸಿ ಡೌನ್ಲೋಡ್ ಆಗುತ್ತೆ. ಇದನ್ನ ಕಾಪಿನ ಕಸ್ಟಮರ್ ಇದ್ರೆ ಕಸ್ಟಮರ್ಗೂ ಬೇಕಾದ್ರೆ ಕೊಡ್ಬೋದು. ಇಲ್ಲ ನಿಮ್ದೇ ಆಗಿತ್ತು ಅಂದ್ರೆ ಸೇವ್ ಮಾಡಿ ಇಟ್ಕೋಬಹುದು. ಸ್ನೇಹಿತರೆ ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ನಿಮ್ದು ಪ್ರಾಪರ್ಟಿದ ಇಸಿಗಳನ್ನ ಸರ್ಚ್ ಮಾಡ್ಕೋಬಹುದು. ಅದು ಸೈಟ್ ಆಗಿರ್ಬೋದು, ಇಲ್ಲ ನಿಮ್ಮ ಸರ್ವೆ ನಂಬರ್ಗಳಾಗಿರ್ಬೋದು, ಹಾಗೆ ಕೃಷಿ ಭೂಮಿ ಆಗಿರ್ಬೋದು, ಎನಿವನ್ನು ನೀವು ಇಲ್ಲಿ ಸರ್ಚ್ ಮಾಡ್ಕೋಬಹುದು. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.